ಹಲೋ ನಮಸ್ಕಾರ. ವ್ಯಕ್ತಿತ್ವದ ರಾಣಿ ಕಾವ್ಯ ಶೈವ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಬಿಗ್ ಬಾಸ್ ಮನೆಯಲ್ಲಿದ್ದು 100ಕ್ಕೂ ಹೆಚ್ಚು ದಿನಗಳ ಕಾಲ ಟಫ್ ಆಟವನ್ನ ಆಡಿ ಟಾಪ್ 4 ಕಂಟೆಸ್ಟೆಂಟ್ ಆಗಿ ಹೊರಬಂದಂತಹ ಕಾವ್ಯ ಶೈವ ಅವರು ಈಗ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಕಾವ್ಯ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಾನು ನಿಮ್ಮನ್ನ ಕರೀತಾ ಇರೋದು ವ್ಯಕ್ತಿತ್ವದ ರಾಣಿ ಅಂತ. ತುಂಬ ಫೇಮಸ್ ಆಗಿದ್ದೀರಾ ವ್ಯಕ್ತಿತ್ವದ ರಾಣಿ ಅಂತ. ಫ್ರೀ ಪ್ರಾಡಕ್ಟ್, ಡಿಪೆಂಡೆಂಟ್ ಇದೆಲ್ಲವನ್ನ ಮೀರಿ ಟಾಪ್ 4ಗೆ ಹೋಗಿ ಇವತ್ತು ವ್ಯಕ್ತಿತ್ವದ ರಾಣಿ ಅಂತ ಬಿಗ್ ಬಾಸ್ನಿಂದ ಹೊರಬಂದಿದ್ದೀರಾ. ಈ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ತುಂಬ ಖುಷಿ ಇದೆ. ಇವಾಗ ಬಿಗ್ ಬಾಸ್ ಆಟನೇ ಅದು. ಅಂದರೆ ಯಾವುದೋ ಒಂದು ಸಿಚುಯೇಷನಿಗೆ ನಾವು ಇವಾಗ ಏನೋ ರಿಯಾಕ್ಟ್ ಮಾಡ್ತೀವಿ, ನೀವು ಹೇಳಿದ್ರಿ ಏನೋ ಒಂದು ಡಿಪೆಂಡೆನ್ಸಿ ಅಂತನೋ ಅಥವಾ ಇನ್ನೊಂದೇನೋ ಹೇಳಿದಾಗ ನಮ್ಮ ವ್ಯಕ್ತಿತ್ವ ಮೀರಿ ನಾವು ಆಟ ಆಡಿ ಅಥವಾ ಅದನ್ನು ಹೋಗಿಸ್ಕೊಳ್ಳೋದಕ್ಕೆ ನಮ್ಮ ವ್ಯಕ್ತಿತ್ವ ಮೀರಿ ಮಾತಾಡೋದಕ್ಕಾಗಲ್ಲ. ಅದೇ ನನಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು. ನಮ್ಮ ಒಂದು ಕಾನ್ಫಿಡೆನ್ಸ್ನ ಕಳ್ಕೊಳ್ದೆ ಮಾತಾಡೋದಾಗಿರಲಿ ಅಥವಾ ವಾದ ವಿವಾದಗಳನ್ನ ಮಾಡೋದಾಗಿರಲಿ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ. ಬಟ್ ಇವತ್ತು ಟಾಪ್ 4ಅಲ್ಲಿ ನಾನು ಹೊರಗಡೆ ಬಂದಿದ್ದು ತುಂಬ ಖುಷಿ ಇದೆ. ಓಕೆ, ಬಿಗ್ ಬಾಸ್ ಬಗ್ಗೆ ಮಾತನಾಡೋದು ತುಂಬಾ ಇದೆ. ಆದರೆ ನಿಮ್ಮದು ಒಂದು ಪೋಸ್ಟ್ ಇವತ್ತು ತುಂಬಾ ವೈರಲ್ ಆಗ್ತಿದೆ. ಅದು ಹೇಗಿಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕು, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ಬಿಟ್ಟಿದ್ರ. ಈ ಒಂದು ಪೋಸ್ಟು ತುಂಬ ನೆಗೆಟಿವ್ ಆಗೋ ಪಾಸಿಟಿವ್ ಆಗೋ ತುಂಬಾ ಎಫೆಕ್ಟ್ ಮಾಡ್ತಾ ಇದೆ. ಇದು ಅಶ್ವಿನಿ ಗೌಡ ಅವ್ರಿಗೆ ನೀವು ಕೊಟ್ಟಿರೋ ಟಾಂಟ್ ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ನಿಜಕ್ಕೂ ಇದು ನೀವು ಕೊಟ್ಟಿರೋ ಟಾಂಟ ಅಥವಾ ಏನು? ಇದ್ರ ಬಗ್ಗೆ ಕ್ಲಾರಿಫಿಕೇಶನ್. ಖಂಡಿತವಾಗ್ಲೂ ಇಲ್ಲ. ನಾನು ಅವ್ರ ಇಂಟರ್ವ್ಯೂ ನೋಡೇ ಇರಲಿಲ್ಲ. ನಾನು ಬೆಳಗ್ಗೆ ನಿನ್ನೆಯಿಂದನೂ ಪೋಸ್ಟ್ ಮಾಡೋದಕ್ಕೆ ಏನು ಕ್ಯಾಪ್ಷನ್ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಬಂದಂಥ ಒಂದು ಲೈನ್ ಅದು. ಅಂದರೆ ನನಗೆ ಅವನ ಜರ್ನಿನ ನೆನೆಸ್ಕೊಂಡು ಥ್ರೂ ಔಟ್ ದ ಜರ್ನಿ ಏನಿದೆ ಅದನ್ನು ಒಂದು ಲೈನಲ್ಲಿ ಹೇಳಬೇಕು ಅಂದಾಗ ಆ ಲೈನ್ ನೆನಪಾಯಿತು. ಅದನ್ನು ಹಾಕಿದ್ದೀನಿ. ಬಿಟ್ಟರೆ ಇಟ್ ಈಸ್ ಅ ಕೋ ಇನ್ಸಿಡೆಂಟ್ ಅಷ್ಟೇ. ಇವಾಗ ಅದು ಬೇರೆ ಥರನೇ ಹೋಗ್ತಾ ಇದೆ. ಆದರೆ ಆ ಉದ್ದೇಶದಿಂದ ನಾನು ಹಾಕಿಲ್ಲ. ಖಂಡಿತ ನೀವು ಯಾರಿಗೂ ಕೂಡ ಟಾಂಟ್ ಕೊಡೋ ಉದ್ದೇಶನೋ ಅಥವಾ ಏನೂ ಇಲ್ಲ. ಅವರು ಒಂದು ಫ್ರೆಂಡ್ಶಿಪ್ಗೋಸ್ಕರ ವಿಶ್ ಮಾಡಿದಿರ ಅನ್ನೋದು ನಿಮ್ಮ ಒಂದು ಮಾತು. ಓಕೆ, ಬಡವರ ಮಕ್ಕಳ ಬೆಳಿಬೇಕು, ಬಡವ ಶ್ರೀಮಂತ, ಕುರುಬ ವರ್ಸಸ್ ಗೌಡ, ಜಾತಿ ರಾಜಕಾರಣ ಎಲ್ಲವನ್ನ ಬಿಗ್ ಬಾಸ್ ಮನೆಯೊಳಗಡೆ ಈ ಒಂದು ಸೀಸನ್ 12ನಲ್ಲಿ ತಂದು ಹಾಕ್ಬಿಟ್ಟಿದ್ದಾರೆ. ಅಂದರೆ ಗಿಲ್ಲಿ ಬಡವ ಅನ್ನೋದು, ಅಶ್ವಿನಿ ಅವ್ರು ಶ್ರೀಮಂತ ಅನ್ನೋದು, ಕಾವ್ಯ ಅವರು ಗಿಲ್ಲಿಯಿಂದ ಬೆಳೆದ್ರು ಅನ್ನೋದು ಎಲ್ಲವೂ ಕೂಡ ಜನಗಳ ಮನೆಯಲ್ಲಿ ನಡೀತಿರುವಂತಹ ಒಂದು ಆಟ ಅನ್ನೋ ಮಟ್ಟಿಗೆ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಏನು ಹೇಳಕ್ಕೆ ಬಯಸ್ತೀರಾ ನಿಮ್ಮ ಫ್ಯಾನ್ಸ್ಗಿರ್ಬೋದು, ಗಿಲ್ಲಿಯವರ ಫ್ಯಾನ್ಸ್ಗಿರ್ಬೋದು? ಯಾಕೆಂದರೆ ತುಂಬಾ ಗಲಾಟೆಗಳಾಗ್ತಿದೆ. ನೀವುಗಳು ಏನೂ ಕಾಂಟ್ರವರ್ಸಿ ಮಾಡ್ತಿಲ್ಲ, ನಿಮ್ಮ ಪಾಡಿಗೆ ನೀವು ಆಟ ಆಡಿದ್ರಿ ಬಂದ್ರಿ. ಅದು ಬೇರೆ ಈ ಥರ ಪೋಟ್ರೆ ಆಗಿಬಿಟ್ಟಿದೆ. ಒಬ್ಬೊಬ್ಬರು ಒಂದೊಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಈ ಒಂದು ಕಾಂಟ್ರವರ್ಸಿಗಳಿಗೆ ನೀವು ಜನಕ್ಕೆ ಏನು ಹೇಳಿ ಬಯಸ್ತೀರಾ? ಯಾಕೆಂದರೆ ಬಿಗ್ ಬಾಸ್ ಅನ್ನೋವಂಥದ್ದು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದು ಯಾವುದೋ ದೇಶ ಸೇವೆ ಮಾಡುವಂತಹ ಒಂದು ರಿಯಾಲಿಟಿ ಶೋ ಅಲ್ಲ, ಅಥವಾ ಏನೋ ಒಂದು ನಾಡಿಗೋಸ್ಕರ ಏನೋ ಮಾಡುವಂತಹ ರಿಯಾಲಿಟಿ ಶೋ ಅಲ್ಲ. ಜಸ್ಟ್ ಜನರನ್ನು ಎಂಟರ್ಟೈನ್ ಮಾಡುವಂತಹ ಒಂದು ಪಕ್ಕಾ ಬಿಗ್ ರಿಯಾಲಿಟಿ ಶೋ ನಮ್ಮ ಕರ್ನಾಟಕದಲ್ಲಿ. ಸೊ ಇದನ್ನು ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡಬೇಕಾ ಅಥವಾ ಅಲ್ಲಿರುವಂಥ ರಾಜಕಾರಣಗಳು ಕಾಂಟ್ರವರ್ಸಿಗಳು ಮುಂದುವರಿಬೇಕಾ? ಈ ಬಗ್ಗೆ ಫ್ಯಾನ್ಸ್ಗೆ ನಿಮ್ಮ ಒಂದು ಡೈರೆಕ್ಟ್ ಮಾತು. ಈ ಥರ ಒಂದು ಕಾಸ್ಟ್ ವಿಷಯದಲ್ಲಾಗಲಿ ಅಥವಾ ಬಡವ ಶ್ರೀಮಂತ ಅನ್ನೋದಾಗಲಿ ಈ ಥರ ಹೋಗ್ತಿದೆ ಅನ್ನೋ ಕ್ಲೂ ಕೂಡ ನಮಗಿರಲಿಲ್ಲ ಮನೆ ಒಳಗಡೆ ಇದ್ದಾಗ. ಹೊರಗಡೆ ಬಂದಾಗ ಅದಕ್ಕೆ ಇಷ್ಟೊಂದು ಫೈಟ್ಸ್ ಆಗ್ತಾ ಇದೆ, ಇಷ್ಟೊಂದು ಜಗಳಗಳು ಅಂತಂದಾಗ ಆ್ಯಕ್ಚುಲಿ ಬೇಜಾರಾಯಿತು. ಯಾಕಂದರೆ ನಾವು ಯಾವುದೇ ರೀತಿ ಕಂಟೆಸ್ಟೆಂಟ್ಸ್ಗಳು ಆ ವಿಷಯದಿಂದ ಏನು ಮಾತಾಡಿದ್ದಾಗಲಿ ಅಥವಾ ಇನ್ನೊಂದಾಗಲಿ ಇಲ್ಲ. ಗಿಲ್ಲಿ ಯಾವತ್ತೂ ನಾನು ಬಡವ ಅಂತ ಹೇಳ್ಕೊಳ್ಳಿಲ್ಲ. ಅಂದರೆ ಅವರೇ ಹೇಳಿದ್ದಾರೆ, ನಾನು ಬಡವ ಅಂತ ಎಲ್ಲರೂ ಹೇಳ್ಕೊಂಡಿಲ್ಲ ಅವನು. ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ಏನೋ ಬೆಳಿಬೇಕು ಅನ್ನೋದನ್ನು ನಾನು ನೋಡಿಲ್ಲ. ಹಾಗಿದ್ದಾಗ ಎಲ್ಲೋ ಒಂದು ಕಡೆ ತಪ್ಪು ಅಂತ ಅನಿಸುತ್ತೆ ನನಗೆ. ಆ ಒಂದು ವಿಚಾರದಲ್ಲಿ ಜಾತಿನ ಮುಂದೆ ತರೋದಾಗಿರಲಿ ಅಥವಾ ಇನ್ನೊಂದನ್ನು ಮುಂದೆ ತರೋದಾಗಿರಲಿ. ನಾನು ಆ ಕ್ಯಾಪ್ಷನ್ ಹಾಕೋದಕ್ಕೆ ಕಾರಣ ಇಷ್ಟೇ. ಅಂದರೆ ಥ್ರೂ ಔಟ್ ದ ಜರ್ನಿ ಅವನ ಜರ್ನಿ ಹೇಗಿತ್ತು ಅನ್ನೋದನ್ನು ಒಂದು ಇದು ಮಾಡಿದಾಗ ರಿಕಲೆಕ್ಟ್ ಮಾಡಿದಾಗ ನನಗೆ ಆ ಸ್ಟೇಟ್ಮೆಂಟ್ ನೆನಪಾಯಿತು, ಹಾಕಿದೆ. ಬಿಟ್ಟರೆ ಯಾವುದೇ ರೀತಿ ಬೇರೆ ಯಾವುದೇ ಉದ್ದೇಶ ಇಲ್ಲ. ಸೊ ಜನರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿಗ್ ಬಾಸ್ ನೀವು ಹೇಳ್ದಂಗೆ ಒಂದು ಎಂಟರ್ಟೈನ್ಮೆಂಟ್ ಶೋ. ಅದ್ರ ಜೊತೆಗೆ ನಾವೆಲ್ಲ ಒಂದಿಷ್ಟು ಜನ ಫೆಮಿಲಿಯರ್ ಫೇಸಸ್ಗಳೇನಿರ್ತೀವಿ, ಒಂದು ಸೀರಿಯಲ್ ಮಾಡಿರ್ತೀವಿ, ಸಿನಿಮಾಗಳು ಮಾಡಿರ್ತಾರೆ, ಒಂದು ರಿಯಾಲಿಟಿ ಶೋ ಮಾಡಿರ್ತಾರೆ. ಅವ್ರನ್ನ ನೀವೊಂದು ಕ್ಯಾರೆಕ್ಟರ್ಸಲ್ಲೇ ನೋಡಿರ್ತೀರ. ಆ ವ್ಯಕ್ತಿ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಬಿಗ್ ಬಾಸ್ ಒಂದು ಅವಕಾಶ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಎಂಟರ್ಟೈನಿಂಗ್ ಆಗಿರಬೇಕು. ಅದು ಎರಡರದ್ದು ಕಾಂಬಿನೇಷನ್ನೇ ಬಿಗ್ ಬಾಸ್ ಅಂತ ನಾನು ನಂಬಿದ್ದೀನಿ.
ಸೊ ಆ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಯ್ತಾ, ಕ್ಯಾರೆಕ್ಟರ್ ಬಿಟ್ಟು ರಿಯಲ್ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಯ್ತಾ, ಓಕೆ ಆ ಮನುಷ್ಯ ಇಷ್ಟ ಆದ್ರ, ಅಷ್ಟೇ ಬಿಗ್ ಬಾಸ್ ಶೋ. ಅದು ಬಿಟ್ಟು ತೀರಾ ಬೇರೆ ಪರ್ಸ್ನಲ್ ವಿಷಯಗಳು, ಆ ವಿಷಯಕ್ಕೆ ಜಗಳಗಳು ಬೇಡ ಅಂತ ನಾನು ಹೇಳ್ತೀನಿ. ಓಕೆ.